ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಏನಪ್ಪಾ ಅಂದ್ರೆ ಒಂದು NH65 ರೋಡ್ ಏನ್ ಹೋಗುತ್ತೆ ಹುಮ್ನಾಬಾದ್ ನಿಂದ ಸ್ವಲ್ಪ ಮುಂದೆ ಸಿಂಧನಕೆರೆ ಕ್ರಾಸ್ ನಂತರ ಏನ್ ಜನತಾನಗರ ಹತ್ತುತ್ತೆ. ಜನತಾನಗರಕ್ಕಿಂತ ಬಿಫೋರ್ ಆಗಿದ್ದೀವಿ. ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೀಲು ನೋವಾಗಿರ್ಬೋದು, ಸುಮಾರು ರೋಗಗಳನ್ನ ಬರ್ತಾ ಇದೆ. ಯಾಕಂದ್ರೆ ನಾವು ಶುದ್ಧವಾದಂತ ಎಣ್ಣೆಯನ್ನ ಊಟ ಮಾಡ್ತಾ ಇಲ್ಲ. ಹೌದು ವೀಕ್ಷಕರೇ, ಅಂತದೊಂದೇ ಏನಪ್ಪಾ ಅಂದ್ರೆ ಒಂದು ಜನತಾನಗರ್ ಸಮೀಪದಲ್ಲೇ ಒಂದು ಏನಂದ್ರೆ NH65 ರೋಡ್ ನ ಎದುರುಗಡೆನೆ ಏನಪ್ಪಾ ಅಂದ್ರೆ ಅಶಲ್ ಆಯಿಲ್ ಅನ್ನುವಂಥದ್ದನ್ನ ಏನಪ್ಪಾ ಅಂದ್ರೆ ಒಂದು ನ್ಯಾಚುರಲ್ ಒಂದು ಯಾವ ರೀತಿ ಅನಾದಿ ಕಾಲದಲ್ಲಿ ಒಂದು ಗಾಣದ ಎತ್ತುಗಳನ್ನ ಕಟ್ಟಿ ಏನು ಆಯಿಲ್ ಅನ್ನ ಮಾಡ್ತಾ ಇದ್ರು ಆ ರೀತಿ ಮಾಡುವಂತ ಆಯಿಲ್ ಇಲ್ಲೂ ಕೂಡ ಈ ಸಿಸ್ಟಮ್ ನಲ್ಲಿ ಇದೆ. ಹೌದು ವೀಕ್ಷಕರೇ, ಇಲ್ಲಿ ಸರಿ ಸುಮಾರಾಗಿ ಏನಪ್ಪಾ ಅಂದ್ರೆ ಯಾವುದೇ ಮಷಿನ್ ಇಲ್ಲದೇನೆ ಕೇವಲ ನ್ಯಾಚುರಲ್ ಆಗಿ ಅಂದ್ರೆ ಕಟ್ಟಿಗೆಯನ್ನ ಏನಪ್ಪಾ ಅಂದ್ರೆ ಇದು ಕುಟಾಯನ್ನ ಮಾಡಿ ಏನಪ್ಪಾ ಅಂದ್ರೆ ನಿಜಕ್ಕೂ ಕೂಡ ನ್ಯಾಚುರಲ್ ಆಗಿರುವಂತ ಆಯಿಲ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಏನೇನೇ ಆಯಿಲ್ ಸಿಗುತ್ತೆ, ಯಾವ ತರ ಸಿಗುತ್ತೆ, ಯಾವ್ದೆಲ್ಲ ಸಿಗುತ್ತೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಹೌದು ವೀಕ್ಷಕರೇ, ಇಲ್ಲಿ ಏನಪ್ಪಾ ಅಂದ್ರೆ ಶೇಂಗಾ ಎಣ್ಣೆ ಆಗಿರ್ಬೋದು, ಪ್ಯೂರ್ ಆಗಿ ಶೇಂಗಾಗಳನ್ನ ಏನಪ್ಪಾ ಅಂದ್ರೆ ಇದನ್ನ ಕಟ್ಟಿಗೆಯಿಂದ ಇದನ್ನ ಮಾಡಿ ಯಾವ ರೀತಿ ಗಾಣದ ಮಾಡ್ತಾರೆ ಆ ರೀತಿ ಮಾಡಿ ಎಣ್ಣೆ ತೆಗೆದಿರುವಂತ ಎಣ್ಣೆ, ಮತ್ ಬಹಳಷ್ಟು ಜನರು ಬಳಸುವಂತ ಕುಸುಬಿ ಎಣ್ಣೆ, ಆ ಕುಸುಬಿ ಎಣ್ಣೆ ಆಗಿರ್ಬೋದು. ಅಲ್ಲದೇನೆ ವಿಶೇಷವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಖಾರವಾಗಿರ್ಬೋದು ಅಂತಂದ್ರೆ ಇದು ಮಷೀನಿಂದ, ಯಾವುದೇ ಮಷೀನಿಂದ ಅಲ್ಲ, ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಏನು ಒಣಕಿನಿಂದ ಕುಟ್ಟಿ ಯಾವ ರೀತಿಯಾಗಿ ಖಾರ ಮಾಡ್ತಾ ಇದ್ರಲ್ವಾ ಆ ರೀತಿ ಆಗಿರುವಂತದ್ದು ಅರಿಶಿನ ಪುಡಿ ಆಗಿರ್ಬೋದು, ಇವುಗಳು ಸಿಗುತ್ತೆ. ಅಲ್ಲದೇನೆ ವೀಕ್ಷಕರೇ ಏನಪ್ಪಾ ಅಂದ್ರೆ ಎಳ್ಳಿನ ಆಯಿಲ್ ಆಗಿರಬಹುದು, ಅಲ್ಲದೇನೆ ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರುವಂತ ಕೊಬ್ಬರಿ ಎಣ್ಣೆ, ಯಾವುದೇ ರೀತಿಯಾದಂತ ಮಿಕ್ಸ್ ಇರೋದಿಲ್ಲ. ಅಲ್ಲೇನೆ ಮತ್ತೆ ಬೇರೆ ಬೇರೆ ರೀತಿಯಾದಂತ ಸಂಪೂರ್ಣವಾದ ಆಯಿಲ್ಗೆ ಸಂಬಂಧಪಟ್ಟಿರುವಂತ ಎಣ್ಣೆಗಳು ನಿಮ್ಗೆ ಸಿಗುತ್ತೆ. ಅಲ್ಲದೇನೆ ಶುದ್ಧವಾದಂತ ಜೇನಿನ ತುಪ್ಪವಾಗಿರ್ಬಹುದು, ಅಲ್ಲದೇನೆ ಸಾಸಿವೆ ಎಣ್ಣೆ ಆಗಿರ್ಬಹುದು, ಎಳ್ಳಿನ ಎಣ್ಣೆ ಆಗಿರ್ಬಹುದು, ಶೇಂಗಾ ಎಣ್ಣೆ ಆಗಿರ್ಬೋದು, ಈ ತರ ಹಲವಾರು ಎಣ್ಣೆಗಳನ್ನ ಮಾಡ್ತಾರೆ. ನಮಗೂ ಕೂಡ ಏನಪ್ಪಾ ಅಂದ್ರೆ ಇವರು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನುವಂತ ಕನ್ಫ್ಯೂಷನ್ ಇತ್ತು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಅದನ್ನು ಕೂಡ ನಾವು ನಿಮ್ಗೆ ನೇರವಾಗಿ ತೋರಿಸ್ತೀವಿ ಇದೇ ಮಷಿನ್ ನಲ್ಲಿ. ಹೌದು ವೀಕ್ಷಕರೇ, ಏನಪ್ಪಾ ಅಂದ್ರೆ ನ್ಯಾಚುರಲ್ ಆಗಿರುವಂತ ಶೇಂಗಾಗಳನ್ನ ಏನಪ್ಪಾ ಅಂದ್ರೆ ಇವರು ಇಲ್ಲಿ ನ್ಯಾಚುರಲ್ ಆಗಿರುವಂತ ಶೇಂಗಾಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇವುಗಳನ್ನ ಮಷಿನ್ ಅಲ್ಲಿ ಅಂದ್ರೆ ನೇರವಾಗಿ ಏನಪ್ಪಾ ಅಂದ್ರೆ ಮಷಿನ್ ಅಲ್ಲಿ ಹಾಕ್ತಾರೆ. ಮಷಿನ್ ನಲ್ಲಿ ಹಾಕಿ ನೋಡ್ಬೋದು, ಇದು ಒಂದು ಖಡ್ಗೆಯ ಸಹಾಯದಿಂದ ಏನ್ ಪ್ರೆಸ್ ಮಾಡಿ ಎಣ್ಣೆಯನ್ನ ತೆಗಿತಾರೆ. ನಿಜಕ್ಕೂ ಕೂಡ ಏನಂದ್ರೆ ಯಾವುದೇ ರೀತಿಯಾದಂತಹ ಹೀಟ್ ಇರೋದಿಲ್ಲ. ನಾನು ಎಲ್ಲಾ ಕಡೆ ಮಷಿನ್ ನ ಮುಟ್ಟಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾದಂತಹ ಟೆಂಪರೇಚರ್ ಇದೆ ಅಂತ ಅನ್ನೋದನ್ನ. ಹಾಗಾದ್ರೆ ಇದು ಪ್ಯಾಕಿಂಗ್ ಮತ್ತು ಯಾವ ರೀತಿಯಾದಂತ ಏನಂದ್ರೆ ಮಾಡ್ತಾರೆ ಅನ್ನುವಂತ ಸ್ಥಳದಲ್ಲಿ ನಾವಿದ್ವಿ. ಮತ್ತೆ ನಿಜಕ್ಕೂ ಕೂಡ ಈ ಏನ್ ಮಷಿನ್ ಇದೆ, ಈ ಮಷಿನ್ ಭಾಗದಲ್ಲಿ ಯಾವ ರೀತಿಯಾದಂತ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಏನಪ್ಪಾ ಅಂದ್ರೆ ಪರಿಶುದ್ಧವಾದಂತ ಆಯಿಲ್ ಅನ್ನ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಅಲ್ಲೇನೆ ವೀಕ್ಷಕರೇ ಇಲ್ಲಿ ಇವೇ ಎಣ್ಣೆಗಳನ್ನ ಏನಪ್ಪಾ ಅಂದ್ರೆ ಇಲ್ಲೇ ಏನಪ್ಪಾ ಅಂದ್ರೆ ಪ್ಯಾಕಿಂಗ್ ಸಿಸ್ಟಮ್ ಗಳ ಕೂಡ ಏನಪ್ಪಾ ಅಂದ್ರೆ ಮಾಡಲಾಗುತ್ತೆ. ಆ ಸ್ಥಳದಲ್ಲಿ ಕೂಡ ನಾವಿದ್ವಿ. ಇಲ್ಲಿ ಅಲ್ಲೇನೆ ವೀಕ್ಷಕರೇ, ತಮಗೆ ಏನಾದ್ರೂ ಇದರ ಬಗ್ಗೆ ನಮ್ಮ ಹತ್ರ ನಾವೇ ಏನಪ್ಪಾ ಅಂದ್ರೆ ಒಂದು ಶೇಂಗಾ ತರ್ತೀವಿ, ನಾವೇ ಏನಪ್ಪಾ ಅಂದ್ರೆ ಕುಸುಬೆ ತರ್ತೀವಿ, ನಾವೇ ಕೂಡ ಎಳ್ಳು ತರ್ತೀವಿ, ನಮಗೆ ಎಣ್ಣೆ ಮಾಡ್ಕೊಡಿ ಅಂತಂದ್ರೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಪರಿಶುದ್ಧವಾದಂತ ಎಣ್ಣೆಯನ್ನ ಮಾಡ್ಕೊಡ್ತಾರೆ. ಅಲ್ದೇನೆ ವೀಕ್ಷಕರೇ, ವಿಶೇಷವಾಗಿ ಹೇಳ್ಬೇಕಾಗುತ್ತೆ, ಒಂದು ವೇಳೆ ಈ ಎಣ್ಣೆಯಿಂದ ಏನಾದ್ರು ಡಿಫಾಲ್ಟ್ ಅನ್ನ ನೀವು ಕಂಡಿದ್ದೇ ಆದಲ್ಲಿ 1 ಲಕ್ಷ ರೂಪಾಯಿ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ತಡೆಯಕ್ಕೆ ನಿಮ್ಗೂ ಕೂಡ ಏನಂದ್ರೆ ಪರಿಶುದ್ಧವಾದಂತ ಎಣ್ಣೆ ಬೇಕಾಗಿದ್ರೆ ಈ ನಮ್ಮ ಸ್ಕ್ರೀನ್ ನ ಕೆಳಗಡೆ ಕಾಣಿಸುತ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಅಥವಾ ಈ ಅಡ್ರೆಸ್ಗೆ ಬಂದು ನೇರವಾಗಿ ತಾವೇನಪ್ಪ ಅಂದ್ರೆ ಆಯಿಲ್ ಅನ್ನ ಪಡ್ಕೊಳ್ಬಹುದು. ಇಂದು ನಮ್ಮ ಹುಮ್ನಾಬಾದಿನ ಸಮೀಪದ ಜನತಾನಗರದಲ್ಲಿ ಒಂದು ದೊಡ್ಡ ಕಾರ್ಖಾನೆ ಆಗದಿದ್ದರೂ ಒಂದು ಹೆಮ್ಮೆಯ ವಿಷಯ ಏನೆಂದರೆ ಇಂಥ ಒಂದು ಶುದ್ಧ ಎಣ್ಣೆ ಕೊಡೋದು ನಮ್ಮ ಏರಿಯಾದಲ್ಲಿ ಯಾರು ಹಾಕಿದ್ದಿಲ್ಲ, ಯಾರು ಕೊಡ್ತಾ ಇಲ್ಲ. ಮೊದಲು ಗಾಣಗೆರ ಮನೆಯಲ್ಲಿ ಸಿಕ್ತಿತ್ತು, ಅದೆಲ್ಲ ಬಂದಾಗಿದೆ, ಅದು ಕಷ್ಟಕರ ಆಗಿ ಬಿಟ್ಟಿದ್ದಾರೆ. ಆದ್ರೆ ಈ ಎಣ್ಣೆ ಪರಿಶುದ್ಧ ಆಗಿದೆ. ಇದ್ರ ಯಾರದೇ ಡೂಪ್ಲಿಕೇಟ್ ಇದ್ರೆ ಅವರು ಚಾಲೆಂಜ್ ಕೊಡ್ತಾ ಇದ್ದಾರೆ. 5,000 ಕೊಡ್ತಾರೆ, ಸ್ವಂತ ನೀವು ಟೆಸ್ಟ್ ಮಾಡ್ಬೋದು, ಅದ್ರ ದಂಡ ಅವರೇ ಕೊಡೋಕೆ ತಯಾರಿದ್ದಾರೆ. ಅದಕ್ಕೆ ಮತ್ತೆ ದಂಡನೂ ಕೊಡ್ಲಿಕ್ಕೆ ಇದ್ದಾರೆ. ಈ ಬೇರೆ ಎಣ್ಣೆ ನೀವು 4 ಚಮಚ ಹಾಕಿದ್ರೆ ಇದಕ್ಕೆ 2 ಚಮಚ 1 ಚಮಚ ಹಾಕಿದ್ರೆ ಆ ಟೇಸ್ಟ್ ಬರ್ತೈತಿ. ಮತ್ತೆ ಇಲ್ಲವರಿಗೆ ಹಳೆ ಎಣ್ಣೆಯಲ್ಲಿ, ಈಗ ಪಾಕೆಟ್ ಎಣ್ಣೆಯಲ್ಲಿ ಜಾಯಿಂಟ್ ಪೇನ್, ಗ್ಯಾಸ್ ಟ್ರಬಲ್ ಎಲ್ಲ ಹೇಳ್ತಾರೆ. ಇದರಲ್ಲಿ ಯಾವ್ದಾರ ನನ್ನ ಬಲ್ಲಿ ನಾನು ಅದಕ್ಕೆ ಚಾಲೆಂಜ್ ಕೊಡ್ತೀನಿ. ಎಣ್ಣೆಯಿಂದ ಅವ್ರಿಗೆ ಶರೀರಕ್ಕೆ ಏನೇ ಹಾನಿ ಆದ್ರೆ ನಾನು ಬರ್ರಿ, ನಾನು ಚಾಲೆಂಜ್ ನಂದಕುಮಾರ್ ಚೌಧರಿ
ಹುಮ್ನಾಬಾದ್ ಇವ್ರು ಎಮ್ಮೆ ಮಾಡ್ತಾರೆ, ದೇವ್ರು ಇವ್ರಿಗೆ ಒಳ್ಳೆ ಮಾಡಿ ಪ್ರೋಗ್ರೆಸ್ ಮಾಡಲಿ ಅಂತ ಕೇಳ್ತೀನಿ. जनता नगर में असहाल प्रोडक्ट जहाँ पर तैयार होता है वहाँ हाजिरी का मौका हुआ, और वो जो आना हुआ था हाफिज ख्वाजा साहब बड़े इसरार से कहे और पूरी मोहब्बतों के साथ वो बुलाए, तो मैं आया। यहाँ पर आने के बाद जायज़ा लिया तो देखा कि हर किस्म का तेल है, और ख़ास बात यह है कि हर तेल ओरिजिनल है, नेचुरल तौर पर है, केमिकल से पाक है। चूँकि अभी तो तजुर्बे में आया नहीं है, तजुर्बे में जब आएगा फिर पता चलेगा। बज़ाहिर लोगों को ऐसा लगेगा कि ये महंगी है, मुझे भी ऐसा लगा कि ये महंगी है, लेकिन जब ये इस्तेमाल करेंगे तो पता चलेगा कि ये महंगी नहीं है और असली चीज़ है। क्योंकि जो चीज़ असली होती है वो थोड़ी महंगी ही होती है, जो डुप्लीकेट होती है वो बहुत सस्ती मिलती है, चुप ऐसे कौड़ियों के दाम में मिल जाती है। तो अल्हम्दुलिल्लाह यहाँ आकर मुआयना करने का मौका हुआ, चीज़ों को देखने का मौका हुआ, और खासतौर पर जो मैन्युफैक्चर होता है, जहाँ तेल निकाला जाता है, घाना जिसे कहते थे पहले ज़माने में, अब उसे जो भी कहा जाए, घाने में से तेल निकाला जाता था। जैसे पहले बैलों से निकाला जाता था लकड़ियों के मशीन बनाकर, अब भी वही नेचुरल चीज़ को रखा गया है, और देखा कि खल्ली भी बहुत अच्छी निकल रही है। तो दिल से दुआ निकली, अल्लाह इनके कारोबार को खूब तरक्की अता फरमा दे, नजर बस से इनकी हिफाजत फरमा दे, और सब लोगों को इनके जरिए से जो प्रोडक्ट जा रहा है नफा पहुंचा दे, लोगों को भी नुकसान से महफूज फरमा दे, अल्लाह इनको भी नुकसान से महफूज फरमा। ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.